ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ 2025-26ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 4 ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ನಾವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಎಲ್ಲ ಸಬ್ಜೆಕ್ಟಿಗೂ ನಾವು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಎಲ್ಲ ವಿಡಿಯೋಸು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಜೊತೆಗೆ ನಮ್ಮ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ನಲ್ಲಿ 2026 ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತಲೇ ಇದೆ. ಆ ಒಂದು ಪ್ಲೇ ಲಿಸ್ಟಲ್ಲಿ ಎಲ್ಲ ವಿಡಿಯೋಸು ಸಿಗ್ತದೆ. ಸೊ ನೀವು ಅದನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳು 8 ಪ್ರಶ್ನೆಗಳಿರ್ತದೆ. ಫಸ್ಟ್ ಕ್ವಶನ್, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಈ ಬಹುಪದೋಕ್ತಿಯ ಶೂನ್ಯತೆಗಳು ಕೇಳಿದ್ದಾರೆ ಮಕ್ಕಳು. ಸೊ ಬಹಳ ಈಸಿ ಶೂನ್ಯತೆಗಳು. ನೀವು ಅದನ್ನು ಅಪವರ್ತಿಸಿ ಮಕ್ಕಳ, ಈಸಿಯಾಗಿ ಸಿಗ್ತದೆ. ನಮಗೆ 2 ಶೂನ್ಯತೆಗಳು ಸಿಗ್ತದೆ, ಒಂದು 3 ಮತ್ತು ಇನ್ನೊಂದು -√3. ಸೊ ಇವೆರಡೂ ಸಿಗುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೇ ಕ್ವಶನ್ನು, a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ಸ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ಸ್ ಟು 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಆದರೆ ಈ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳಿದ್ದಾರೆ. ಸೊ ಈ ಸಮೀಕರಣಗಳು ಯಾವ ರೇಖೆಯನ್ನು ಪ್ರತಿನಿಧಿಸ್ತವೆ? ಆಬ್ವಿಯಸ್ಲಿ ಅದು ಸಮಾಂತರ ರೇಖೆಗಳೇ ಆಗಿರ್ತವೆ ಮಕ್ಕಳ. ಛೇದಕ ಏನಾಗಿರ್ತದೆ, a1/a2 ನಾಟ್ ಈಕ್ವಲ್ ಟು b1/b2 ಆಗ್ತದೆ. ಆಯ್ಕೆಗೊಳ್ಳುವ ರೇಖೆಗಳಂದರೆ ಎಲ್ಲವೂ ಸಮನಾಗಿರ್ತದೆ. ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ, ಇದಿಷ್ಟು ನಿಮಗೆ ಗೊತ್ತಿರಲಿ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ಇವುಗಳಲ್ಲಿ ವರ್ಗ ಸಮೀಕರಣ. ಸೊ ವರ್ಗ ಸಮೀಕರಣ ಅಂದರೆ ಮಕ್ಕಳ ನಮಗೆ ಗೊತ್ತಿರಬೇಕದು ax² ಈ ಫಾರ್ಮಲ್ಲೇ ಬರಬೇಕು. ax² ಪ್ಲಸ್ ax ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ಸ್ ಟು 0 ಈ ಫಾರ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅದನ್ನು ವರ್ಗ ಸಮೀಕರಣ. ಸೊ ಹಾಗಾಗಿ x ಇಂಟು x² ಪ್ಲಸ್ x ಮೈನಸ್ 0. ಸೊ ಹಾಗಾಗಿ ದಿಸ್ ಈಸ್ ದ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಪಿ ಮತ್ತು ಕ್ಯೂಗಳು ಸಹ ವಿಭಾಜ್ಯಗಳಾದರೆ p² ಮತ್ತು q² ಮಾಸ್ ಸಹ ಕೇಳಿದರೆ ಆ ಎರಡರ ಮಾಸ್ ಸಹ ಒಂದೇ ಆಗಿರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5, ABCD ಒಂದು ಸಮಾಂತರ ಚತುರ್ಭುಜ. ಪಿ ಯು ಬಿ ಸಿಯ ಮೇಲಿನ ಬಿಂದು, DP ಮತ್ತು ABಗಳು ABಯನ್ನು I ಬಿಂದುವಿನಲ್ಲಿ ಸಂಧಿಸುವಂತೆ ವೃದ್ಧಿಸಿದರೆ ಕೆಳಗಿನವುಗಳಲ್ಲಿ ಸರಿಯಾದಂತಹ ಸಂಬಂಧ ಕೇಳಿದರೆ. ಸೊ ಅದು DP ಡಿವೈಡೆಡ್ ಬೈ PL ಇಸ್ ಈಕ್ವಲ್ಸ್ ಟು AB ಡಿವೈಡೆಡ್ ಬೈ BL ಆಗಿರ್ತದೆ. ಹಾಗಾಗಿ ಕೊಟ್ಟಿರೋ ಈ 4 ಆಪ್ಷನ್ಸಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಎನಲ್ಲಿರುವಂಥ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವಂತಹ ವರ್ಗಾಂತರದ ಕೆಳಮಿತಿ. ಸೊ ಬಹುಲಕ ಇರುವಂತಹದ್ದು ನಮಗೆ ಗೊತ್ತಿದೆ. ಯಾವುದರಲ್ಲಿ ಆವೃತ್ತಿ ಹೆಚ್ಚಾಗಿದೆ ನೋಡಿ ಆ ವರ್ಗಾಂತರವನ್ನು ನೋಡಿ ಮಕ್ಕಳ. ಸೊ ಇಲ್ಲಿ 12 ಜಾಸ್ತಿ ಇರುವಂಥದ್ದು. ಸೊ ಇದನ್ನು ನಾವು ಬಹುಲಕವಿರುವಂತಹ ವರ್ಗಾಂತರ ತೆಗೆದುಕೊಂಡ್ರೆ ಇದರ ಕೆಳಮಿತಿ ಏನಾಗಿರ್ತದೆ ಮಕ್ಕಳ, ನಮಗೆ L ಆಗಿರ್ತದೆ. ಹಾಗಾಗಿ ಇದರಲ್ಲಿ ಆಪ್ಷನ್ ಸಿ 30 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಿರಬಹುದು? ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ನಮಗೆ ಗೊತ್ತಿದೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಎ ಇಸ್ ಈಕ್ವಲ್ಸ್ ಟು 1 ಆಗಿರ್ತದೆ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ಸ್ ಟು 1. ಸೊ ಹಾಗಾಗಿ ಇಲ್ಲಿ ಮೈನಸ್ಸು ಸಹ ಆಗಿರೋದಿಲ್ಲ, ಅದೇ ರೀತಿ 105% ಆಗಿರೋದಿಲ್ಲ, ಇದು ಸಹ ಆಗಿರೋದಿಲ್ಲ. ಸೊ 0.7 ಆಗಿರುವ ಸಾಧ್ಯತೆ ಇರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೆಯ ಪ್ರಶ್ನೆ, 6,x,14 ಇವುಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಆಬ್ವಿಯಸ್ಲಿ 10. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸಮಾಂತರ ಶ್ರೇಣಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಏನಾಗಿರಬೇಕು, ಸಮನ ಆಗಿರಬೇಕು. ಮತ್ತು ಅದು a ಪ್ಲಸ್ ಟಿ a ಪ್ಲಸ್ 2d ಆ ಫಾರ್ಮಲ್ಲಿ ಇರಬೇಕು. ಆಗ ಮಾತ್ರ ಅದು ಸಮಾಂತರ ಶ್ರೇಣಿ ಆಗಿರ್ತದೆ. ಹಾಗಾಗಿ ಇಲ್ಲಿ ನಾವು 10 ತೆಗೆದುಕೊಂಡಾಗ ಇದರ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತದೆ 4, ಇದರ ಸಾಮಾನ್ಯ ವ್ಯತ್ಯಾಸ 4. ಹಾಗಾಗಿ 10 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ. ಇದಿಷ್ಟು MCQಗೆ ಬರ್ತದೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ಸ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ಸ್ ಟು 0 ಈ ರೇಖಾತ್ಮಕ ಸಮೀಕರಣಗಳ
ಪ್ರತಿನಿಧಿಸುವಂತಹ ರೇಖೆಗಳು ಪರಸ್ಪರ ಛೇದಿಸಿದರೆ. ಸೊ ಛೇದಿಸಿದರೆ ನಮಗಲ್ಲಿ ಒಂದು ಪರಿಹಾರವನ್ನು ಮಾತ್ರ ಹೊಂದಿರ್ತದೆ ಮಕ್ಕಳ. ಸಮಾಂತರವಾಗಿದ್ರೆ ಅಲ್ಲಿ ಯಾವುದೇ ಪರಿಹಾರವನ್ನು, ಅದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳ. ಛೇದಿಸುವ ರೇಖೆಗಳು ಒಂದು ಪರಿಹಾರವನ್ನು ಹೊಂದಿರ್ತವೆ, ಐಕ್ಯಗೊಳ್ಳುವ ರೇಖೆಗಳು ಅನನ್ಯ ಪರಿಹಾರವನ್ನ ಹೊಂದಿರ್ತದೆ. ಸೊ ಇದು ಒಂದೇ ಪರಿಹಾರ. ಸಮಾಂತರ ರೇಖೆಗಳು ಪರಿಹಾರನೇ ಇರೋದಿಲ್ಲ. ಅದ್ರ ಮೇಲೆ ಒಂದು ಕ್ವಶನ್ ಕೊಟ್ಟಿರ್ತಾರೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಆಲ್ಫಾ ಮತ್ತು ಬೀಟಾಗಳನ್ನ ಶೂನ್ಯತೆಗಳಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ದಿಸ್ ಇಸ್ ದ ಈಕ್ವೇಶನ್. ಜನರಲ್ ಫಾರ್ಮ್ ನಮಗೆ ಗೊತ್ತಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಆಲ್ಫಾ, ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ನೆಕ್ಸ್ಟ್ 10ನೇ ಪ್ರಶ್ನೆ, 11ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎಂ ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆದರೆ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ಶ್ರೇಣಿಯಲ್ಲಿ 10ನೇ ಪದ ಕಂಡುಹಿಡಿಯಲಿಕ್ಕೆ ಕೇಳಿದರೆ ಡಿ ಕೊಟ್ಟಿದ್ದಾರೆ, ಅದೇ ರೀತಿ ಎ ಎನ್ ಅನ್ನು ಕೊಟ್ಟಿದ್ದಾರೆ. ಸೊ ಈಸಿ. ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ 10 ಇಸ್ ಈಕ್ವಲ್ಸ್ ಟು ಎ ಬೆಲೆ ಎಂ ಅಂತ ಕೊಟ್ಟಿದ್ದಾರೆ, ಪ್ಲಸ್ 10 ಮೈನಸ್ 1 ಇಂಟು 3. ಸೊ ಅಲ್ಲಿಗೆ ನಮಗೆ ಎ 10 ಇಸ್ ಈಕ್ವಲ್ಸ್ ಟು ಎಂ ಪ್ಲಸ್ 27 ಆಗ್ತದೆ ಮಕ್ಕಳ. ಸೊ ಹಾಗಾಗಿ ಬಹಳ ಈಸಿಯಾಗಿ ನೀವು ಅದನ್ನು ಕಂಡುಹಿಡಿಬಹುದು. 12ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ -3,4 ಬಿಂದುವಿಗೆ ಇರುವ ದೂರವನ್ನು ಕೇಳಿದ್ದಾರೆ. ಸೊ ಮೂಲ ಬಿಂದು ಅಂತ ಹೇಳಿದರೆ ಮಕ್ಕಳ ಇದಾಗಿರ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಡಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಫಾರ್ಮನ್ನೇ ಯೂಸ್ ಮಾಡಬೇಕು. ಈ ಫಾರ್ಮುಲಾವನ್ನು, ಸೂತ್ರವನ್ನು ಬಳಸಿದ್ರೆ ದೂರ ಕಂಡುಹಿಡಿಬಹುದು. ದೂರ ಸೂತ್ರನೇ ಬೇರೆ, ಮೂಲ ಬಿಂದುವಿನಿಂದ ದೂರ ಕಂಡುಹಿಡಿಯುವ ಸೂತ್ರನೇ ಬೇರೆ. ಸೊ ಹಾಗಾಗಿ ಈ ಸೂತ್ರವನ್ನು ಬಳಸಿದ್ರೆ ನಮಗೆ 5 ಮಾನಗಳು ಬರ್ತದೆ. ಹಾಗಾಗಿ 5 ಮಾನ ರೈಟ್ ಆನ್ಸರ್. ನೆಕ್ಸ್ಟ್ 13ನೇದು, ಟ್ಯಾನ್ ಎ ಇಂಟು ಕಾಟ್ ಎ ಮೈನಸ್ ಕಾಸ್ ಎ ಇಂಟು ಸಿಕೆಂಟ್ ಎನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಬರ್ಕೊಳ್ಳೋಣ. ಟ್ಯಾನ್ ಎ ಇಂಟು ಕಾಟ್ ಅಂತ ಹೇಳಿದರೆ 1/tan. ಸೊ ಟ್ಯಾನ್ ಕ್ಯಾನ್ಸಲ್ ಆಗ್ತದೆ. ಅದೇ ರೀತಿ ಸಿಕೆಂಟ್ ಅಂದರೆ 1/cos, ಕಾಸ್ ಕ್ಯಾನ್ಸಲ್ ಆಗುತ್ತೆ. 1 - 0 0. ನೆಕ್ಸ್ಟ್, ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಘನದ ಘನಫಲವನ್ನು ಕಂಡುಹಿಡಿಯಿರಿ. ಘನದ ಘನಫಲ ಅಂದರೆ ಎ ಕ್ಯೂಬ್ ಸೂತ್ರ. ಎ ಕ್ಯೂಬಿಗೆ 6 ಕ್ಯೂಬನ್ನು ಮಾಡಿದ್ರೆ 216 ಸೆಂಟಿಮೀಟರ್ ಕ್ಯೂಬ್ ಆಗ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರ ಅಂತ ಕೇಳಿದ್ದಾರೆ. ಸೊ 6 ಮೀಟರ್ ಎತ್ತರದ ನೇರವಾದ ಕಂಬ ನೆಲದ ಮೇಲೆ 4 ಮೀಟರ್ ನೆರಳನ್ನು ಉಂಟು ಮಾಡಿದೆ. ಸೊ ಹಾಗಾಗಿ ಅನುಪಾತದಲ್ಲಿ ಬರ್ಕೋಬಹುದು ಅಥವಾ ಡೈರೆಕ್ಟ್ ಆಗಿ ಹಿಂಗೆ ಬರ್ಕೊಳ್ಳಿ ಮಕ್ಕಳ. ಕಟ್ಟಡದ ಉದ್ದನೂ ಕೊಟ್ಟಿದ್ದಾರೆ. ಸೊ ಕಟ್ಟಡದ ಎತ್ತರ ನಮಗೆ ಬೇಕಾಗಿದೆ. ಸೊ 6/h ಇಸ್ ಈಕ್ವಲ್ಸ್ ಟು 4/28 ಆಗುತ್ತೆ. ಓರೆ ಗುಣಾಕಾರ ಮಾಡಿದರೆ h ಇಸ್ ಈಕ್ವಲ್ಸ್ ಟು 42 ಬರ್ತದೆ. ಹಾಗಾಗಿ ಗೋಪುರದ ಎತ್ತರ 42 ಮೀಟರ್. 16ನೇದು, 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿದ ಗೋಳದ ಮೇಲ್ಮೈ ವಿಸ್ತೀರ್ಣ. ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4πr². ಸೊ 4 × 22/7 × 7 × 7 ತ್ರಿಜ್ಯ ಅವರೇ ಕೊಟ್ಟಿದ್ದಾರೆ. ಸೊ ವಿ ಗಾಟ್ ದ ಆನ್ಸರ್ 616 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ಇದಷ್ಟು 1 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 3rd ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ. 17ನೇ ಪ್ರಶ್ನೆ, 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಕಂಡುಹಿಡಿ. 2 ಅಂಕಿ ಅಂತ ಹೇಳಿದ್ರೆ ಮಕ್ಕಳ ನಮಗೆ ಸ್ಟಾರ್ಟ್ ಆಗೋದು 3, 6, 9, 12. 12ರಿಂದ 2 ಅಂಕಿ ಸ್ಟಾರ್ಟ್ ಆಗ್ತದೆ. 12, 15, 18, 21 ಎಕ್ಸೆಟ್ರಾ 99 ಇಲ್ಲಿವರೆಗೆ 2 ಅಂಕಿ. ಸೊ ಎಷ್ಟು ಸಂಖ್ಯೆಗಳಿದಾವೆ ಕಂಡುಹಿಡಿಯಬೇಕು. ಎನ್ ಅನ್ನು ಕಂಡುಹಿಡಿಯಬೇಕು. ಸೊ ಎ ಗೊತ್ತಾಯಿತು 12, ಡಿ ಗೊತ್ತಿದೆ 15 - 3ನೇ ಬರೋದು, ಎ ಎನ್ 99. ಸೊ ಹಾಗಾಗಿ ನಾವು ಕಂಡುಹಿಡಿಬೇಕಾಗಿರೋದು ಎನ್ ಅನ್ನು ಕಂಡುಹಿಡಿಬೇಕು. ಸೊ ಹಾಗಾಗಿ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆಗ್ತದೆ. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗಾಟ್ 30. ಸೊ ಇದಂತೂ ಬಹಳ ಈಸಿ ಆಗಿರುವಂಥ ಕ್ವಶನ್ ಮಕ್ಕಳ. ಅದಕ್ಕೆ ಆಪ್ಷನ್ ಕೊಟ್ಟು ನಮಗೆ 11, 15, 19, 23 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ. ಸೊ ಡೈರೆಕ್ಟ್ ಕ್ವಶನ್ ಎಸ್ ಎನ್ ಕೇಳಿದ್ದಾರೆ. S20 ಕಂಡುಹಿಡಿಯಲಿಕ್ಕೆ ಎ 11 ಇದೆ, ಡಿ 15 - 11 ಮಾಡಿದರೆ 4 ಬರ್ತದೆ, ಎನ್ 20, S20. ಸೊ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಡಿವೈಡೆಡ್ ಬೈ 2 × 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಫಾರ್ಮುಲಾಕ್ಕೆ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗಾಟ್ ದ ವ್ಯಾಲ್ಯೂ 980. ನೆಕ್ಸ್ಟ್ 18ನೇ ಪ್ರಶ್ನೆ, ಕೆನ ಯಾವ ಬೆಲೆಗೆ kx² + 6x + 1 = 0 ಸಮೀಕರಣದ ಮೂಲಗಳು ಸಮನಾಗಿರುತ್ತವೆ ಅಂತ ಕೇಳಿದ್ದಾರೆ.
ಸೊ ಕೆನ ಯಾವ ಬೆಲೆಗೆ, ಸೊ ಕೆ ವ್ಯಾಲ್ಯೂ ಕಂಡುಹಿಡಿಯೋಣ. ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1. ಎ ಅಂದರೆ ಕೆ, ಬಿ ಅಂದರೆ 6, ಸಿ ಅಂದರೆ 1. ಸೊ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಬರ್ಕೊಳ್ಳಿ. ಸೊ 6 ಸ್ಕ್ವೇರ್ ಮೈನಸ್ 4 ಇಂಟು ಕೆ ಇಂಟು 1 ಇಸ್ ಈಕ್ವಲ್ ಟು 0. ಸೊ ಇಲ್ಲಿಗೆ 36 ಮೈನಸ್ 4k ಇಸ್ ಈಕ್ವಲ್ ಟು 0. ಸೊ 4k ಇಸ್ ಈಕ್ವಲ್ ಟು 36, ಕೆ ವ್ಯಾಲ್ಯೂ 9 ಆಗ್ತದೆ. ಹಾಗಾಗಿ ಕೆ ವ್ಯಾಲ್ಯೂ 9 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಈ ಸಮೀಕರಣದ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 10 ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಯಿರಿ. ಸೊ ಸೇಮ್ ಆ್ಯಸ್ ಇಟ್ ಈಸ್. ಫಸ್ಟ್ ನೀವು ಇಲ್ಲಿ ಅಪವರ್ತಿಸ್ತಾ ಹೋಗಬೇಕು ಮಕ್ಕಳ. ಸೊ ಅಪವರ್ತಿಸಿ ಗುಣಿಸಿದ್ರೆ 10 ಬರಬೇಕು, ಕೂಡಿಸಿದ್ರೆ 3 ಬರಬೇಕು. ಸೊ ಅಂಥ ಸಂಖ್ಯೆ ತೆಗೆದುಕೊಳ್ಳೋಣ. 5 2 5 2 10, 5ರಿಂದ 2 ಹೋದರೆ 3. ಸೊ ಹಾಗಾಗಿ ನಮಗೆ ಮೂಲಗಳು ಸಹ 5 ಮತ್ತು -2 ಆಗ್ತದೆ. 19ನೇ ಪ್ರಶ್ನೆ, 5 ಮೈನಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಇದು ಆ್ಯಸ್ ಇಟ್ ಈಸ್ ಆಲ್ರೆಡಿ 3 ಮಾಡೆಲ್ ಕ್ವಶನ್ ಪೇಪರ್ಲು ಸೇಮ್ ಇದ್ದಾವೆ, ನಂಬರ್ಸ್ಗಳಷ್ಟೇ ಸೇಮ್. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಇದು ಸಹ ಈಸಿ ಇರುವಂತಹ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. ಸೊ ಇಲ್ಲಿ ನೀವು ಯಾವುದೇ ವಿಧಾನವನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ವಿಧಾನವನ್ನು ಮೆನ್ಷನ್ ಮಾಡಿಲ್ಲ. ಸೊ 3x ಮೈನಸ್ y ಈಸ್ ಈಕ್ವಲ್ಸ್ ಟು 15, 2x ಮೈನಸ್ y ಈಸ್ ಈಕ್ವಲ್ಸ್ ಟು 15. ಸೊ ಇಲ್ಲಿ -y ಇಲ್ಲಿ -y ಇರೋದ್ರಿಂದ ಸೊ ಇಲ್ಲಿ ನಾವು ಚಿಹ್ನೆ ಬದಲಾಯಿಸ್ಕೊಬಿಡೋಣ. ಚಿಹ್ನೆ ಬದಲಾಯಿಸಿದ್ರೆ ಇದೇನಾಗುತ್ತೆ, ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಸೊ ಇದಿಷ್ಟು ಕ್ಯಾನ್ಸಲ್ ಆಗ್ತದೆ. ಸೊ ಇಲ್ಲಿಗೆ x ಈಸ್ ಈಕ್ವಲ್ ಟು 10. x ಬೆಲೆ 10ಅನ್ನು ನೀವು ಸಮೀಕರಣ 2ಕ್ಕೆ ಆದೇಶಿಸಿದ್ರೆ ವಿ ಗಾಟ್ y ವ್ಯಾಲ್ಯೂ 15. ಸೊ x ವ್ಯಾಲ್ಯೂ 10, y ವ್ಯಾಲ್ಯೂ 15. ಸೊ ಇದಿಷ್ಟು ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. 2 ಮಾರ್ಕ್ಸ್ ನಿಮಗೆ ಸಿಗ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, a ಆಫ್ 4,6 ಮತ್ತು b ಆಫ್ 2x, y ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು 6, 5 ಮತ್ತು ಬಿ ಬಿಂದುವಿನಿಂದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಇಲ್ಲಿ ಮಧ್ಯ ಬಿಂದುವನ್ನು ಬಳಸ್ಕೊಂಡು ಎಕ್ಸ್ ವೈನ ಕಂಡುಹಿಡ್ಕೊಳ್ಳೋಣ ಮಕ್ಕಳ. ಸೊ ನಮಗೆ ಎಕ್ಸ್ ಬೆಲೆ 8 ಬರ್ತದೆ. ಅದನ್ನು ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗಾಟ್ y ವ್ಯಾಲ್ಯೂ 4. ಸೊ ಜಸ್ಟ್ x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2 ಈ ಫಾರ್ಮುಲಕ್ಕೆ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆಗ ನಮಗದು ಅದಷ್ಟು ಸಿಗ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, 2 ಸಂಖ್ಯೆಗಳ ಗುಣಲಬ್ಧ 2366 ಮತ್ತು ಅವುಗಳ ಮಸಹ 13 ಆದರೆ ಅವುಗಳ ಲಸಹ ಮತ್ ಕಂಡುಹಿಡಿಯಿರಿ. ಮತ್ತು ಒಂದು ಸಂಖ್ಯೆ 91 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 2 ಸಂಖ್ಯೆಗಳ ಗುಣಲಬ್ಧ ಕೇಳಿದ್ದಾರೆ. ಅಂದರೆ a ಇಂಟು ಬಿ ಅನ್ನು ಕೊಟ್ಟಿದ್ದಾರೆ 2366, ಮಸಹ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಗೊತ್ತಿದೆ ಮಕ್ಕಳ, h ಇಂಟು ಎಲ್ ಇಸ್ ಈಕ್ವಲ್ಸ್ ಟು a ಇಂಟು ಬಿ. ಈ ಸೂತ್ರವನ್ನು ಬಳಸ್ಕೊಂಡ್ರೆ ಮಕ್ಕಳ ಈಸಿಯಾಗಿ ನೀವು ಈ ಲೆಕ್ಕವನ್ನು ಬಿಡಿಸ್ಬೋದು. ಸೊ L is equals to A into B divided by H. So values ಎಲ್ಲವನ್ನ substitute ಮಾಡೋಣ ಮಕ್ಕಳ. So values ಎಲ್ಲ substitute ಮಾಡಿದ್ರೆ we'll get the value that is H is equals to 182. So ನಮಗೆ ಲಸಹ ಗೊತ್ತಾಯಿತು. ಸೊ ಲಸಹ ಗೊತ್ತಾಯಿತು, ಅದರ ಜೊತೆಗೆ ನಮಗೆ ಒಂದು ಸಂಖ್ಯೆ 91 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಒಂದು ಸಂಖ್ಯೆ 91 ಅಂತ ಹಾಕಿದಾಗ ಸೊ 91, 182, 91. ಸೊ ಇನ್ನೊಂದು ಸಂಖ್ಯೆ 26 ಬರ್ತದೆ. ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ವಿಕರ್ಣದ ಅಳತೆಯು ಆಲ್ಫಾ ಕೋನದ ಅಭಿಮುಖ ಬಾಹುವಿನ 2ರಷ್ಟಿದೆ. ಆಲ್ಫಾ ಕೋನದ ಅಭಿಮುಖ ಬಾಹುವಿನ 2ರಷ್ಟಿದೆ. ದಟ್ ಮೀನ್ಸ್ 2BC ಆಗ್ತದೆ. AC ಅನ್ನೋದು AC is equals to 2 times of BC. ಇದರ 2 ಪಟ್ಟು AC ಇದೆ ಅಂತ. ಹಾಗಾದರೆ ಕಾಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಸೈನ್ ಆಲ್ಫಾ is equals to we know that BC divided by AC. ಹೌದಾ. ಅದೇ ರೀತಿ ಸೊ ಇಲ್ಲಿ AC ಅಂದರೆ ಏನು, 2BC. ಸೊ 2BC ಬರ್ಕೊಳ್ಳೋಣ. ಸೊ ಇಲ್ಲಿಗೆ BC ಕ್ಯಾನ್ಸಲ್ ಆಗ್ತದೆ. ಸೊ ಅಲ್ಲಿಗೆ ನನಗೆ ಸೈನ್ ಆಲ್ಫಾ ಅಂದರೆ 1 divided by 2 ಆಗ್ತದೆ. ಸೊ 1 divided by 2 ಅಂತ ಹೇಳಿದ್ರೆ ಸೊ ವಿ ಗೆಟ್ ಆಲ್ಫಾ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ಸೊ ಹಾಗಾಗಿ ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು ಕಾಸ್ 30 ಡಿಗ್ರಿ. ಕಾಸ್ 30 ಡಿಗ್ರಿ ಅಂದರೆ √3 ಡಿವೈಡೆಡ್ ಬೈ 2 ಆಗ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ABಯು ವ್ಯಾಸವಾಗಿದೆ ಮತ್ತು APಯು A ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಕೋನ C is equal to 25 ಡಿಗ್ರಿ ಆದರೆ ಕೋನ APBಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಕೋನ APB ಈ ಕೋನವನ್ನು ಕಂಡುಹಿಡಿಬೇಕು. ಈ ಕೋನ 25 ಡಿಗ್ರಿ ಆಗಿದ್ರೆ ಈ ಕೋನವನ್ನು ಕಂಡುಹಿಡಿಬೇಕು ಮಕ್ಕಳ. ಈಗ ನಮ್ಗೆ ಗೊತ್ತಿದೆ. ಸೊ ಕೋನ C 25 ಡಿಗ್ರಿ ಹೌದಾ. ಸೊ ಇಲ್ಲಿ OB ಮತ್ತೆ ಏನಿದೆ ನೋಡಿ ಮಕ್ಕಳ,
OB ಮತ್ತು OC ಇವೆರಡು ಸಹ ತ್ರಿಭುಜಗಳು. ಹೌದಾ, ಈ ತ್ರಿಭುಜದ ಬಾಹುಗಳೇ ಆಗಿದ್ದಾವೆ. ಸೊ ಹಾಗಾಗಿ ಇದು ಸಹ ಏನಾಗಿದೆ, ಒಂದೇ ತ್ರಿಜ್ಯ. ಇವೆರಡು ತ್ರಿಜ್ಯಗಳೇನಾಗಿದೆ, ಸಮನಾಗಿದೆ. ಸೊ ಹಾಗಾಗಿ ಇವೆರಡು ತ್ರಿಜ್ಯಗಳು ಸಮನಾಗಿರೋದ್ರಿಂದ ಇದೊಂದು ಸಮದ್ವಿಬಾಹು ತ್ರಿಭುಜ ಆಗ್ತದೆ. ಹಾಗಾಗಿ ಆ ಎರಡು ಕೋನಗಳೇನಾಗ್ತದೆ, 25 ಡಿಗ್ರಿ. ಇದು 25 ಡಿಗ್ರಿ ಇದ್ರೆ ಇದು ಸಹ 25 ಡಿಗ್ರಿನೇ ಆಗಿರ್ತದೆ. ಹೌದಲ್ಲ. ಸೊ ಹಾಗಾಗಿ ಇದನ್ನ ಈ ಥರ ಬರ್ಕೊಳ್ಳಿ. ನಮಗೆ ಆಲ್ರೆಡಿ ಗೊತ್ತಿದೆ ಕೋನ PAB 90 ಡಿಗ್ರಿ. ಯಾಕೆಂದರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕ್ಕೆ ಲಂಬವಾಗಿರ್ತದೆ. ಹಾಗಾಗಿ ನಮಗೆ ಒಂದು ತ್ರಿಭುಜ ಉಂಟಾಗಿದೆ ಅಲ್ವಪ್ಪ. ಸೊ ತ್ರಿಭುಜ PABಯಲ್ಲಿ ಕೋನ P ಪ್ಲಸ್ ಕೋನ B ಪ್ಲಸ್ ಕೋನ A = 180 ಡಿಗ್ರಿ. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ P ಬೆಲೆ ನಮಗೆ ಸಿಗ್ತದೆ 65 ಡಿಗ್ರಿ. ಸೊ ಇದಿಷ್ಟು ನಿಮಗೆ 1 ವರ್ಡ್ ಆನ್ಸರ್ಸ್, ಅದು 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಆಗಿದೆ. ನೆಕ್ಸ್ಟ್ 4th ಮೇನ್ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಆಲ್ಫಾ ಮತ್ತು ಬೀಟಾಗಳು P of x is equals to x square plus 3x plus 2 ಈ ಬಹುಪದೋಕ್ತಿಯ ಎರಡೂ ಶೂನ್ಯತೆಗಳಾದರೆ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಫಸ್ಟ್ ಈಕ್ವೇಶನ್ ಬರ್ಕೊಬಿಡೋಣ. ಸಮೀಕರಣ ಏನು, x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. A ಬೆಲೆ 1, B ಬೆಲೆ 3, C ಬೆಲೆ 2. ಸೊ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಮೈನಸ್ B ಬೈ ಆಲ್ಫಾ ಎಷ್ಟು, -3 ಆಯಿತು. ಆಲ್ಫಾ ಇಂಟು ಬೀಟಾ 2 ಆಯಿತು. ಸೊ ತೆಗೆದುಕೊಳ್ಳಿ, ಅವ್ರೇನು ಕೇಳಿರೋದು ಇದನ್ನು ಕಂಡುಹಿಡಿಯೋಕ್ಕೆ. ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್. ಸೊ ಇವೆರಡರಲ್ಲೂ ಕಾಮನ್ ಇರೋದೇನು, ಆಲ್ಫಾ ಬೀಟಾ. ಹೊರಗಡೆ ತೆಗೆದ್ರೆ ಉಳಿಯೋದು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಸೊ ಬರ್ಕೊಳ್ಳಿ, ಆಲ್ಫಾ ಬೀಟಾ ಇಂಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಫಾರ್ಮಲ್ಲಿದೆ. ಸೊ ಹಾಗಾಗಿ A ಪ್ಲಸ್ B ಹೋಲ್ ಸ್ಕ್ವೇರ್ ಮೈನಸ್ 2AB. ಸೊ ಗೊತ್ತಾಯ್ತು ನಮಗೆ, ಆಲ್ಫಾ ಬೀಟಾ ಗೊತ್ತಾಯಿತು, ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗಾಟ್ ದ ವ್ಯಾಲ್ಯೂ 10. ಸೊ ನೀಟಾಗಿ ಒಂದು ಸ್ಟೆಪ್ಸ್ ಒಂಚೂರು ಮಿಸ್ ಆಯಿತು ಅಂದ್ರೆ ಮಕ್ಕಳ ಅಂಕಗಳು ಹೋಗ್ತವೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 26ನೇ ಕ್ವಶನು. AB ಮತ್ತು CD ಎರಡೂ ರೇಖಾಖಂಡಗಳು O ಬಿಂದುವಿನಲ್ಲಿ ಛೇದಿಸ್ತವೆ. AC ಪ್ಯಾರಲಲ್ DB ಆಗುವಂತೆ AC ಮತ್ತು BDಗಳನ್ನು ಸೇರಿಸಿದೆ. AO ಬೈ AC is equal to BO ಬೈ BD ಎಂದು ಸಾಧಿಸಿ. ಸೊ ಇಲ್ಲಿ ನಮಗೆ ಎರಡು ತ್ರಿಭುಜ ಇದೆ ಮಕ್ಕಳ, ಅರ್ಥ ಆಗ್ತಾ ಇದೆಯಾ. ಕೋನ ACO ಅದೇ ರೀತಿ ಕೋನ BDO. ಸೊ ಇವೆರಡರಲ್ಲೂ ಮಕ್ಕಳ ನಮಗೆ ಕೋನ A ಮತ್ತು ಕೋನ B ಏನಾಗಿದೆ, ಪರ್ಯಾಯ ಕೋನಗಳಾಗಿದೆ. ಯಾಕೆಂದರೆ ಇವೆರಡು ಸಮಾಂತರ ರೇಖೆಗಳು. ಮತ್ತು ಅದೇ ರೀತಿ ಈ ಕೋನ ಮತ್ತು ಈ ಕೋನನು ಏನಾಗಿದೆ, ಪರ್ಯಾಯ ಕೋನಗಳು. ಇವು ಸಮಾಂತರ ರೇಖೆಗಳಾಗಿರೋದ್ರಿಂದ ಹಾಗಾಗಿ ಇವೆರಡು ಏನಾಗಿದೆ, ಶೃಂಗಾಭಿಮುಖ ಕೋನಗಳು. ಸೊ ಹಾಗಾಗಿ ಕೋನ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ಸಮರೂಪ ತ್ರಿಭುಜಗಳಾಗಿವೆ. ಸೊ ಸಮರೂಪ ತ್ರಿಭುಜಗಳಾಗಿರೋದ್ರಿಂದ AO ಡಿವೈಡೆಡ್ ಬೈ BO is equals to AC ಬೈ BD, AO ಬೈ AC is equals to BO ಬೈ BD. ಸೊ ಇವೆರಡನ್ನ ಕನ್ಸಿಡರ್ ಮಾಡ್ಕೊಂಡಾಗ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದು AC ಡಿವೈಡೆಡ್ ಬೈ BD is equals to BO ಡಿವೈಡೆಡ್ ಬೈ BD. ಸೊ ಅದನ್ನು ನಾವು ಆದಷ್ಟು ಇದು ಮಾಡಿದರೆ ಪ್ರೂವ್ ಮಾಡ್ದಂಗೆ ಆಗ್ತದೆ. ನೆಕ್ಸ್ಟ್ ನಮಗಿಲ್ಲಿ ಪ್ರಮೇಯವನ್ನು ಕೇಳಿದ್ದಾರೆ, 27ನೇದು ಕ್ವಶನ್ ಪ್ರಮೇಯ. ಸೊ ಇದನ್ನು ನೀವು ಪ್ರೂವ್ ಮಾಡ್ತೀರಾ. ನೆಕ್ಸ್ಟ್ sin A ಪ್ಲಸ್ ಕಾಸ್ ಸ್ಕ್ವೇರ್ ಕಾಸಿಕೆಂಟ್ A ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ A ಪ್ಲಸ್ ಸಿಕೆಂಟ್ A ಹೋಲ್ ಸ್ಕ್ವೇರ್ ಇದ್ಕೊಂಡು 7 ಪ್ಲಸ್ tan ಸ್ಕ್ವೇರ್ A ಪ್ಲಸ್ ಕಾಟ್ A ಎಂದು ಸಾಧಿಸಿ. ಇದು ಸಹ ಈಸಿ ಕ್ವಶನ್. LHS ಅನ್ನು ಬರ್ಕೊಳ್ಳಿ. ಸೊ ಫಸ್ಟ್ ಬರ್ಕೊಂಡು A ಪ್ಲಸ್ B ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಸೊ ಫಾರ್ಮಲ್ಲಿ ಫಸ್ಟ್ ಬರ್ಕೊಳ್ಳೋಣ. ಸೊ ಬರ್ಕೊಂಡ್ಮೇಲೆ ನಮಗೆ sin ಸ್ಕ್ವೇರ್ A ಪ್ಲಸ್ ಕಾಸ್ ಸ್ಕ್ವೇರ್ ಒಟ್ಟಿಗೆ ಬರ್ಕೊಳ್ಳಿ. ಏಕೆಂದರೆ ಅವುಗಳ ಅನುಪಾತ 1. ಕಾಸ್ ಸ್ಕ್ವೇರ್ A ಪ್ಲಸ್ sin ಸ್ಕ್ವೇರ್ A ವ್ಯಾಲ್ಯೂ 1. ಅದೇ ರೀತಿ ಕೊಸಿಕೆಂಟ್ ಸ್ಕ್ವೇರ್ A ಪ್ಲಸ್ ಸಿಕೆಂಡ್ ಸ್ಕ್ವೇರ್ A ವ್ಯಾಲ್ಯೂ 1. ಸೊ ಬರ್ಕೊಳ್ಳೋಣ. ಉಳಿದಿದ್ದ ವ್ಯಾಲ್ಯೂಸ್ಗಳನ್ನ ಹಾಗೆ ಬರ್ಕೊಳ್ಳಿ. ಸೊ ಬರ್ಕೊಂಡು ನಿಮಗೆ ಆ್ಯಡ್ ಮಾಡಿರಲಿ 2 ಕಾಟ್ ಸ್ಕ್ವೇರ್ A ಪ್ಲಸ್ 2 ಸೈನ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಸಹ ಕಾಸ್ ಕ್ಯಾನ್ಸಲ್ ಆಗ್ತದೆ. ಸೊ ಅಲ್ಲಿಗೆ ನಮಗೆ 7 ಪ್ಲಸ್ tan ಸ್ಕ್ವೇರ್ A ಪ್ಲಸ್ ಕಾಟ್ ಸ್ಕ್ವೇರ್ RHS ಬರ್ತದೆ. ಅದೇ ರೀತಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಇದನ್ನು ಪ್ರೂವ್ ಮಾಡಲಿಕ್ಕೆ. ಸೊ ಎಲ್ಲ ಕೋನಗಳನ್ನ ಬರ್ಕೊಳ್ಳೋಣ. tan 60 ಅಂದರೆ ಎಷ್ಟು, √3. ಕಾಟ್ ಅಂದರೆ 1/√3. ಸೊ ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ವಿ ಗಾಟ್ ದ ವ್ಯಾಲ್ಯೂ. 29th ಕ್ವಶನ್. 2, -2 ಮತ್ತು -7, 4 ಬಿಂದುವನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕ. ಸೊ ಈ ರೀತಿ ನಮಗೆ ಒಂದು ರೇಖೆಯನ್ನು ಎಳ್ಕೊಂಡಾಗ ಇದು A ಬಿಂದು, ಇದು B ಬಿಂದು, ರೈಟ್. ಸೊ ಈಗ ನಾವು P ಮತ್ತು Qಗಳು ಏನಾಗ್ತದೆ, ABಯ ತ್ರೈಭಾಜಕ ಬಿಂದುಗಳ ಇಲ್ಲಿ 3 ಭಾಗ ಮಾಡಲಾಗಿದೆ. ಹಾಗಾಗಿ ಏನಾಗ್ತದೆ ಮಕ್ಕಳ, ಯಾವಾಗ ನಾವು Pಯನ್ನು AB ಮೇಲೆ ತೆಗೆದುಕೊಂಡಾಗ ಸೊ 1:2 ಆಗ್ತದೆ. ಅದೇ Q ಅನ್ನು ತೆಗೆದುಕೊಂಡಾಗ 2:1 ಆಗ್ತದೆ. ಸೊ ಒಂದು ಕೇಸ್ನಲ್ಲಿ ಇದು M1 1 ಆಗ್ತದೆ, ಇಲ್ಲಿ ಇನ್ನೊಂದು ಕೇಸಲ್ಲಿ
ಇದು m1 2 ಆಗ್ತದೆ. ಇದಿಷ್ಟು ಗೊತ್ತಿದ್ರೆ ನೀವು ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈಸಿಯಾಗಿ ಲೆಕ್ಕ ಮಾಡ್ಬೋದು ಮಕ್ಕಳ. ತುಂಬ ಸರಿ ರಿಪೀಟ್ ಆಗಿರೋ ಕ್ವಶನ್ನೇ. ನೆಕ್ಸ್ಟ್ ಇನ್ನೊಂದು ಆಪ್ಷನನ್ನು ಕೇಳಿದ್ದಾರೆ. ಇವುಗಳಲ್ಲಿ ದೂರ ಸೂತ್ರದ ಸಹಾಯದಿಂದ ಸಾಧಿಸಿ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ದೂರ ಸೂತ್ರವನ್ನು ಇಲ್ಲಿ ತ್ರಿಭುಜ ಇದು. ಸೊ ಇಲ್ಲಿ ನಾವು ದೂರ ಸೂತ್ರವನ್ನು ಬಳಸ್ಕೊಂಡು ಅವುಗಳು ಸಮನಾಗಿದೆಯಾವ ಅಂತ ಹೇಳಿ ಇದು ಮಾಡಬೇಕು. ಸೊ ಇಲ್ಲಿ ಎ ಬಿ ಸಿ ಇದನ್ನು ಬರ್ಕೊಂಡು ದೂರ ಸೂತ್ರ ಬಳಸ್ಕೊಂಡು ವ್ಯಾಲ್ಯೂ ಸೇಮ್ ಬಂದರೆ ಸಿ. ಸೊ ಇದು ಸರಳ ರೇಖಾಗತವಾಗಿವೆ, ಇದೊಂದು ಸರಳ ರೇಖೆ ಅಂತ ಹೇಳಿ ನಾವು ಬರೀಬೋದು. ನೆಕ್ಸ್ಟ್, ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಗೆಯ ಚಿತ್ರದಲ್ಲಿ ತೋರಿಸಿರುವಂತೆ ವೃತ್ತದ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದೆ. ಅದರ ತ್ರಿಜ್ಯವು 21 ಸೆಂಟಿಮೀಟರ್ ಮತ್ತು ಕೋನ 120 ಡಿಗ್ರಿ ಆಗಿದೆ. ಬೀಸಣಿಗೆಗೆ ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣ ಮತ್ತು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನೋಡಿ, ಇದು ಚಿತ್ರ ಕೊಟ್ಟಿದ್ದಾರೆ, ಇಲ್ಲಿ ತೀಟಾ ಕೊಟ್ಟಿದ್ದಾರೆ, ಅದೇ ರೀತಿ ತ್ರಿಜ್ಯದ 21 ಕೊಟ್ಟಿದ್ದಾರೆ. ಸೊ ಅದನ್ನು ಬರ್ಕೊಳ್ಳಿ ಈಸಿ. ಉಪಯೋಗಿಸಿದ ಬಟ್ಟೆ ವಿಸ್ತೀರ್ಣ θ/360 × πr². ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳ. ನಮಗಲ್ಲಿಗೆ ಬೀಸಣಿಗೆಗೆ ಬೇಕಾದ ಬಟ್ಟೆ ವಿಸ್ತೀರ್ಣ 462 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಸೊ ಬೀಸಣಿಗೆಗೆ ಲೋಹದ ತಂತಿಯ ಉದ್ದ ಕಂಡುಹಿಡಿಬೇಕು. ಹಾಗಾಗಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಪ್ಲಸ್ 2 ತ್ರಿಜ್ಯ. ಹಾಗಾಗಿ θ/360 × 2πr + 2r ಮಾಡಿದ್ರೆ ವಿಲ್ ಗಾಟ್ ದ ಆನ್ಸರ್. ನೆಕ್ಸ್ಟ್, ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಓ ಕೇಂದ್ರವಾಗಿದೆ. ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ = 1:5 ಮತ್ತು ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದ್ದರೆ AB ಕಂಸದ ಇದರ ಉದ್ದವನ್ನು ನಾವು ಕಂಡುಹಿಡಿಯಬೇಕು. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ವೃತ್ತಖಂಡದ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ. ಸೊ ಹಾಗಾಗಿ θ/360 × πr² ಹೋಲ್ ಡಿವೈಡೆಡ್ ಬೈ πr². ಸೊ ಅಲ್ಲಿಗೆ ನನಗೆ πr² ಕ್ಯಾನ್ಸಲ್ ಆಯಿತು. ಸೊ ಥೀಟಾ ಬೆಲೆ 72 ಬಂತು. ಸೊ ಹಾಗಾಗಿ ವೃತ್ತ ಕಂಸದ ಉದ್ದ θ/360 × 2πr. ಸೊ 44/5 ಸೆಂಟಿಮೀಟರ್ ಆಗ್ತದೆ. ನೆಕ್ಸ್ಟ್, ಕುಂದಿಲ್ಲದ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದ್ದಾಗ ಕನಿಷ್ಠ 2 ಶಿರಗಳನ್ನು ಪಡೆಯುವ ಗರಿಷ್ಠ 2 ಪುಚ್ಚಗಳನ್ನು ಪಡೆಯುವ ಸಂಭವನೀಯತೆ ಎಷ್ಟು? ಫಸ್ಟ್ ಮಕ್ಕಳ ಟೋಟಲ್ ಸ್ಯಾಂಪ್ಲಿಂಗ್ಸನ್ನು ಬರ್ಕೊಳ್ಳೋಣ. ಓಕೆನಾ? ಸೊ ನನಗೆ ಟೋಟಲ್ ಸ್ಯಾಂಪ್ಲಿಂಗ್ಸ್ 8 ಆಗ್ತವೆ, ಯಾಕೆಂದರೆ 2 ಬಿಡ್ತಾ ಇರೋದು, 2 ನಾಣ್ಯಗಳನ್ನು. ಸೊ ಹಾಗಾಗಿ ವಿಲ್ ಗೆಟ್ ಟೋಟಲ್ ಸ್ಯಾಂಪ್ಲಿಂಗ್ 8. ಸೊ ಫಸ್ಟ್ ಕ್ವಶನ್ ಹೇಳಿರೋದವ್ರೇನು? 2 ಶಿರ. ಸೊ ಹಾಗಾಗಿ n(a) = 4. ಸೊ ಹಾಗಾಗಿ p(a) = n(a) / n(s). ಸೊ ವಿ ಗಾಟ್ 4/8 = 1/2. ಮೊದಲನೇದು ಪ್ರೂವ್ ಆಯಿತು. ಎರಡನೇದು ಅವ್ರು ಕೇಳಿರುವಂಥದ್ದು ಮಕ್ಕಳೇನು? ಗರಿಷ್ಠ 2 ಪುಚ್ಚಗಳನ್ನು. 2 ಪುಚ್ಚ ಅಂತ ಹೇಳಿದ್ರೆ ನಮಗೆ ಸಿಗುವಂಥದ್ದು ಟೋಟಲ್ ಸ್ಯಾಂಪ್ಲಿಂಗ್ಸ್ B 7. ಸೊ ಹಾಗಾಗಿ 7/8 ಆಗ್ತದೆ. ನೆಕ್ಸ್ಟ್ 32ನೇದು, ಖಗೋಳನೀಯ ಬಾಹ್ಯಾಕಾಶ ನಡಿಗೆಯ ಅವಧಿಯ B ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಗಿಂತ 6 ಗಂಟೆ ಹೆಚ್ಚಾಗಿದೆ. ಅವರಿಬ್ಬರು ಇನ್ನೂ 4 ಗಂಟೆ ಕಾಲ ಹೆಚ್ಚು ಬಾಹ್ಯಾಕಾಶ ನಡಿಗೆ ಕೈಗೊಂಡರೆ ಅವರ ಬಾಹ್ಯಾಕಾಶ ನಡಿಗೆಯ ಅವಧಿಗಳ ಗುಣಲಬ್ಧ 720 ಗಂಟೆ ಆಗ್ತದೆ. ಹಾಗಾದರೆ ಎ ಮತ್ತು ಬಿ ಖಗೋಳಯಾನಿ ಬಾಹ್ಯಾಕಾಶಗಳ ನಡಿಗೆಯ ಅವಧಿಯನ್ನು ಕಂಡುಹಿಡಿಯಿರಿ. ಸೊ ನನಗೆ ಬಿ ಗೊತ್ತಿಲ್ಲ, ಐ ಆಮ್ ಕನ್ಸಿಡರಿಂಗ್ ಎಕ್ಸ್. ಎ ಖಗೋಳಯಾನಿ ಏನು ಮಾಡಿದ್ದಾನೆ? ಬಾಹ್ಯಾಕಾಶ ಅವಧಿ x+6 ಗಂಟೆ ಆಗಿದೆ. ಓಕೆನಾ? 4 ಗಂಟೆ ಹೆಚ್ಚಾಗಿ ನಡೆದ್ರೆ ಏನಾಗ್ತದೆ? x+10 ಅವರ್ಸ್ ಆಗ್ತದೆ. ಸೊ ಬಿ ಖಗೋಳಯಾನಿದು x+4 ಅವರ್ಸ್ ಆಗ್ತದೆ. ಸೊ ಅವೆರಡರ ಮೊತ್ತ ಏನಾಗಿದೆ? ಇದು ಗುಣಲಬ್ಧ 720. ಸೊ ಹಾಗಾಗಿ ಬರ್ಕೊಳ್ಳೋಣ. x+4 × x+10 = 720. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಒಂದು ಸಮೀಕರಣ ಸಿಗ್ತದೆ ಮಕ್ಕಳ. x² + 14x - 680. ಸೊ ಆಗ ಗುಣಿಸಿದ್ರೆ 680, ಕೂಡಿಸಿದ್ರೆ 14 ಅಂತ ಸಂಖ್ಯೆಯನ್ನು ತೆಗೆದುಕೊಂಡು ಬೆಳೆಸಿದ್ರೆ ನಮಗೆ 20 ಬರ್ತದೆ. ಖಗೋಳಯಾನಿ 26 ಗಂಟೆಗಳು ನಡೀತಾರೆ. ನೆಕ್ಸ್ಟ್ ನಮಗೆ 33ನೇ ಪ್ರಶ್ನೆ, ವಿತರಣಾ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಸರಾಸರಿಯನ್ನು ಕಂಡುಹಿಡಿಬೇಕು ಮಕ್ಕಳ. ಸೊ ಇಲ್ಲಿ ನಮಗೆ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ. ಸೊ ಮಧ್ಯಾಂಕವನ್ನು ಕಂಡುಹಿಡ್ಕೋಬೇಕು. ಎಕ್ಸ್ ಐ ಅಂದರೆ ಏನಿಲ್ಲ ಮಕ್ಕಳ, ಇದರ ವರ್ಗಾಂತರದ ಮಧ್ಯಬಿಂದು. ಸೊ ಹಾಗಾಗಿ ಇದು 10, 20 ಇಷ್ಟು ಬರ್ತದೆ.
ಆದ ನಂತರ ಆವೃತ್ತಿ ಮತ್ತು ಇದನ್ನೆರಡನ್ನ ಗುಣಾಕಾರ ಮಾಡಬೇಕು. ಸೊ ಇವೆರಡನ್ನ ಗುಣಾಕಾರ ಮಾಡಿದ್ರೆ ನಮಗೆ FI/XI ಬರ್ತದೆ, ಟೋಟಲ್ ಬರುತ್ತೆ. ಇದನ್ನ ಬಾಗಿಸಿದ್ರೆ ನಮಗೆ ಬರುವಂಥದ್ದೇ ಸರಾಸರಿ ಆಗಿರ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಮಧ್ಯಾಂಕವನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಇವೆರಡ ಕೊಟ್ಟಿದ್ದಾಗ ಆವೃತ್ತಿಯನ್ನು ಕೂಡಿಸ್ಕೊಳ್ಳಿ ಮಕ್ಕಳ. ಕೂಡಿಸ್ಕೊಂಡಾಗ ನನಗೆ 44 ಬರ್ತದೆ. ಸೊ ಇದರಲ್ಲಿ ನಮಗೆ ಹೆಚ್ಚಾಗಿರುವಂಥ ಆವೃತ್ತಿ ಯಾವುದು? 20. ಓಕೆನಾ? ಸೊ ಅದನ್ನು ನೀವು ಕನ್ಸಿಡರ್ ಮಾಡ್ಕೋಬೇಕು F ಅಂತ. ಸೊ ಅದರ ಹಿಂದಿನ ಆವೃತ್ತಿಯ ಇದನ್ನು ನಿಮಗೆ ಇಲ್ಲಿ ತಗೋತೀರಾ 6 + 3 ಇದನ್ನು ಮಾಡ್ತಾ ಹೋದಾಗ ಇದು ನಮ್ಗೆ ಏನಾಗ್ತದೆ? CF ಆಗ್ತದೆ, ಸಂಚಿತ ಆವೃತ್ತಿ ಆಗ್ತದೆ. ಸೊ ಇದೇನಾಗ್ತದೆ? ಲೋವರ್ ಲಿಮಿಟ್ L 250 ಆಗ್ತದೆ. ಸೊ ಇದಿಷ್ಟು ಗೊತ್ತಿದ್ರೆ ನಮಗೆ ಸಿಯಾಗಿ ಸೂತ್ರಕ್ಕೆ ಹಾಕಿ ಕಂಡುಹಿಡಿದ್ರೆ ವ್ಯಾಲ್ಯೂ ಬರ್ತದೆ. ಸೊ ಅದಷ್ಟು ನಿಮಗೆ 2 ಅಂಕದ 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 4th ಮೇನಿಗೆ ಹೋಗೋಣ ಮಕ್ಕಳ. ಸೊ ಇಲ್ಲಿ ನಮಗೆ 34ನೇ ಕ್ವಶನ್ 4 ಅಂಕಕ್ಕೆ ಸಿಗ್ತದೆ. ಆಲ್ಮೋಸ್ಟ್ ಇಲ್ಲಿ ನಮಗೆ ಇಲ್ಲಿ ನೋಡಿ ಶ್ರೇಣಿ ಮೇಲೆ ಕೇಳಿದ್ದಾರೆ. ಇದು ಸಹ ಈಸಿ ಆಗಿರುವಂತಹ ಲೆಕ್ಕಗಳಾಗಿರ್ತವೆ ಮಕ್ಕಳ. ಸೊ ಇಲ್ಲಿ ಸಮಾಂತರ ಶ್ರೇಣಿಯ 10ನೇ ಪದವು ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ ಹಾಗೂ 8ನೇ ಪದವು ಮೊದಲನೇ ಪದದ 2ರಷ್ಟಕ್ಕಿಂತ 6 ಹೆಚ್ಚಾಗಿದೆ. ಈ ಶ್ರೇಣಿಯ ಎಷ್ಟು ಪದಗಳವರೆಗಿನ ಮೊತ್ತ 540 ಆಗಿರುತ್ತದೆ ಎಂದು ಕಂಡುಹಿಡಿಯಿರಿ. ಸೊ 8 ಏನಾಗಿದೆ? 3 ಟೈಮ್ಸ್ ಆಫ್ ಕೊಟ್ಟಿದ್ದಾರೆ ಅವರು, 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ, 3a + 2 ಆಯಿತು. ಸೊ A8 ಅನ್ನೋದು 2a + 6 ಆಯಿತು. ಸೊ ಅಲ್ಲಿಗೆ ನನಗೆ 2 ಸಮೀಕರಣ ಸಿಗ್ತದೆ. ಸೊ ಅದನ್ನು ನಾವು ಮಲ್ಟಿಪ್ಲೈ ಮಾಡಿ ಕ್ಯಾನ್ಸಲ್ ಮಾಡಿದರೆ D ಬೆಲೆ ಬರ್ತದೆ. D ಬೆಲೆನ ಸಮೀಕರಣ 1ಕ್ಕೆ ಅಪ್ಲೈ ಮಾಡಿದರೆ A ಬೆಲೆ ಬರ್ತದೆ. ಅವ್ರು ನಮಗೆ ಎಷ್ಟನೇ ಪದಗಳ ಮೊತ್ತ 540 ಕೇಳಿದ್ದಾರೆ. ಹಾಗಾಗಿ N ಕಂಡುಹಿಡಿತೀವಿ ಮಕ್ಕಳ. ಅದಕ್ಕೆ SN ಸೂತ್ರವನ್ನು ಬಳಸ್ಕೊಂಡ್ರೆ ವ್ಯಾಲ್ಯೂ ಗೊತ್ತಾಗ್ತದೆ. ನೆಕ್ಸ್ಟು ಪ್ರಮೇಯವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಪ್ರಮೇಯ ಸಹ ಬರೆದಿರ್ತೀರ. 2 ಪ್ರಮೇಯ ಕೇಳಿರ್ತಾರೆ, ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಬರಿಬೇಕಾಗ್ತದೆ. ನೆಕ್ಸ್ಟ್ ಒಂದು ಗ್ರಾಫ್ ಅಂತೂ ಫಿಕ್ಸ್ ಇದ್ದೇ ಇರ್ತದೆ. ಸೊ ಅದನ್ನು ಸಹ ಕಲ್ತ್ಕೊಂಡಿರ್ತಾರೆ, ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ಬೇಕಾದರೆ ಇನ್ನೊಂದು ವೀಡಿಯೋಸನ್ನು ನಿಮ್ಮ ಎಕ್ಸಾಮ್ ಹತ್ರ ಇರೋದ್ರಿಂದ ನಾನು ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ. ಕೀ ಆನ್ಸರ್ಸ್ ಅಷ್ಟೇ ಕೊಡ್ತಿರೋದ್ರಿಂದ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಟೇಬಲನ್ನು ಫಸ್ಟ್ ಬರ್ತ್ಕೊಳ್ಳಿ, ತದನಂತರ ಗ್ರಾಫಿಗೆ ಹಾಕಿ ಇದಿಷ್ಟು ಮಾಡಿದ್ರೆ ನಿಮಗೆ ಪೂರ್ಣವಾಗಿ ಅಂಕ ಸಿಗ್ತದೆ. ಆ್ಯಂಡ್ ಒಂದು ತ್ರಿಕೋನಮಿತಿಯ ಅನ್ವಯದ ಮೇಲೆ ಒಂದು ಕ್ವಶನ್ ಇರ್ತದೆ. ಇನ್ನೊಂದು ಲಾಸ್ಟ್ ಮೇನಿಗೆ ಬಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಮೇಲೆ ಒಂದು ಲೆಕ್ಕವನ್ನು ಕೇಳಿರ್ತಾರೆ ಮಕ್ಕಳ. ಇದಿಷ್ಟನ್ನು ನೀವು ಬಿಡಿಸಿದ್ರೆ ನಿಮಗೆ ಪೂರ್ತಿಯಾಗಿ ಅಂಕಗಳು ಸಿಗ್ತದೆ. ಸೊ ಇದಿಷ್ಟನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.